ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಮಟಾ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಲೆ ಎತ್ತಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇಂದು ತಾಂತ್ರಿಕ ದೋಷ ಮತ್ತು ನಿರ್ವಹಣೆಯ ಕೊರತೆಯಿಂದ ಮೂಲೆ ಗುಂಪಾಗಿದೆ. ನೀರಿನ ಘಟಕಗಳ ನಿರ್ವಹಣೆ ಬಗ್ಗೆ ಆಸಕ್ತಿ ತೋರದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕುಡಿಯುವ ನೀರಿಗಾಗಿ ಕುಮಟಾ ತಾಲೂಕು ವ್ಯಾಪ್ತಿಯ 22 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ 10ಕ್ಕೂ ಅಧಿಕ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳು ಕೆಲ ವರ್ಷಗಳಿಂದ ಕಾರ್ಯನಿರ್ವಹಿಸದೆ ಕೆಟ್ಟು ನಿಂತಿವೆ. ಬಹಳಷ್ಟು ಘಟಕಗಳು ನಿರ್ವಹಣೆ ಇಲ್ಲದೆ ಬೀಗ ಬಿದ್ದಿದ್ರೆ, ಇನ್ನು ಕೆಲವು ಘಟಕಗಳ ತಾಂತ್ರಿಕ ತೊಂದರೆಗಳಿಂದ ಸಾರ್ವಜನಿಕರಿಗೆ ಬಳಕೆ ಮಾಡಲು ಆಗ್ತಿಲ್ಲ. ಘಟಕಕ್ಕೆ ಬೇಕಾದ ನಿರ್ವಹಣೆ ಕೊರತೆಯಿಂದ ಘಟಕಗಳ ಯಂತ್ರಗಳು ತುಕ್ಕು ಹಿಡಿದಿದೆ. ಇಲ್ಲಿ ನೀರಿಗೆ ಸರಿ ಮಾಡ್ಕೊಡಿ ಅಂದ್ರೆ ಸರಿ ಮಾಡ್ಕೊಡೋದಿಲ್ಲ ಸರ್ ಅವರು. ಈಗ ಮಣ್ಣು ತೆಕ್ಕೊಡಿ ಅಂದ್ರೆ ಮಣ್ಣು ತೆಕ್ಕೊಡೋದಿಲ್ಲ. ನೀವೇ ಸರಿ ಮಾಡ್ಕೊಂಡು ಅಂತ ಈ ಕೆಲಸ ಕೇಳಿ ಬಿಟ್ಕ ನಾವು ಇಲ್ಲಿ 8 ಕೊಡ ನೀರಿಗಿರ್ಬೇಕು. ಕೇಳಿಲ್ಲ ಸರ್, ನಾವು ಒಂದ್ ದಿವ್ಸಕ್ಕೆ 300 ರೂಪಾಯಿ ಪಗಾರ ಬಿಟ್ಕೊಂಡು ಇಲ್ಲ ನೀರಿಡು ಸಲ ಮನೇಲಿ ಇರ್ಬೇಕು ಸರ್. ಹೇಳಿದ್ರೆ ಮತ್ತೆ ಇದು ಮಾಡ್ತರು. ಕೇಳೋರು ಯಾರು ಇಲ್ಲ. ಅವ ನೀರ್ ಬಿಡೋಂಗಿಗೆ ಅವ ಅಣ್ಣಪ್ಪ ಹೇಳಿ ಅವ ನೀರ್ ಬಿಡ್ತಾ, ಒಂದು ಟ್ಯಾಂಕ್ ನೀರು ನಾಗರಾಜಾರ ಸರಿ ಬಿಡ್ತಿದ್ದ. ಈಗ ಅವ ಸಂಜೆ ಬಂದ್ಬಿಟ್ರೆ ನೀರು ಹತ್ತುದಿಲ್ಲ ಹೇಳಿ 9:30 ರಾತ್ರಿಗೆ ನೀರು ಹಿಡಿಬೇಕು ಸರ್. ಇಲ್ಲಿ ರಾಶಿ ಹೇಳಕ್ ಹೋದ್ರೆ ಅವ್ರು ಹೊಡೆದಟ್ಟ. ಕುಮಟಾ ತಾಲೂಕ್ ಪಂಚಾಯತ್ ಇಒ RL ಭಟ್ ಅವರು ನೀಡಿರುವ ಮಾಹಿತಿ ಪ್ರಕಾರ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದರಂತೆ ಘಟಕಗಳನ್ನು ಮಂಜೂರು ಮಾಡಲಾಗಿದೆ. ಅತ್ಯಧಿಕ ನೀರಿನ ಅಭಾವ ಇರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ರಿಂದ 3 ಘಟಕಗಳನ್ನು ಅನುಷ್ಠಾನ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅವುಗಳಲ್ಲಿ ಕೆಲವು ಘಟಕಗಳು ಕಾರ್ಯಾಚರಣೆಯಲ್ಲಿವೆ, ಇನ್ನು ಹಲವು ಘಟಕಗಳು ದುಸ್ಥಿತಿಯಲ್ಲಿವೆ. ಗ್ರಾಮ ಪಂಚಾಯತ್ಗಳು ಅವುಗಳ ಕಡೆಗೆ ತಿರುಗಿ ನೋಡುವ ಗೂಜಿಗೂ ಹೋಗ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಘಟಕಗಳು ಇದುವರೆಗೂ ದುರಸ್ತಿ ಭಾಗ್ಯ ಕಂಡಿಲ್ಲ. ಒಂದು ವರ್ಷನೂ ಅಲ್ಲ, ಒಂದು 8 ತಿಂಗಳ ಸರಿಯಾಗಿ ಬಿಟ್ಟು ಕೊಟ್ಟರು. ಆ ನಂತರ ಮಿಷಿನ್ ಕೆಟ್ಟು ಹೋಗೋದೆ, ಅದು ಹಾಳಾಗಿ ಹೋಗೋದೆ, ಇದು ಹಾಳಾಗಿ ಹೋಗೋದೆ. ಅವ್ರು ಸುಳ್ಳು ಹೇಳ್ತಾರೋ ಸತ್ಯ ಎಂತ ಹೇಳ್ತಾರೋ ನಮಗೇನು ಗೊತ್ತಾಗೋದಿಲ್ಲ. ನೀರಿಲ್ಲ ಎಲ್ಲೂ ಇಲ್ಲದೆ ಎಲ್ಲೆಲ್ಲೆಲ್ಲ ಹುಡುಕ್ತು ಹೋಗ್ಬೇಕು. ಇಲ್ಲಿ ಎಲ್ಲಿ ಬೋರಿಂಗ್ ಅದೇ ಎಲ್ಲಿ ನೀರು ಕೊಡ್ತರು ಬೇಡ್ಕೊಂತ ಹೋದಂಗೆ ಹೋಗ್ಬೇಕು. ಆದರೆ ಈ ಗ್ರಾಮ ಚೌಡರೇನು ತಲೆ ಏನು ಹಾಕೋದಿಲ್ಲ. ಈಗ ಬಾವಿ ದಂಡಿಗೆ ಸಿಮೆಂಟಿನ ದಂಡಿಗೆ ಅದು LV ಸನ್ಬಾರ್ ಹಾಕೋದಾಗಿತ್ತು. ಈ ಬೀಸನ್ಬರ್ಗೂ ಹೇಳಿದೆ, ನಾ ಭಾಳ ಸತಿಗೆ ಹೇಳಿದೆ ನೋಡಿ, ಅದು ಆ ಬೀಮ್ಸು ಬೇರೆ ಹಾಕೊಡಿ, ಸಿಮೆಂಟಿನ ಕಂಬ ಅದು ಹಗ್ಗ, ಹೊಸ ಹಗ್ಗ ತಂದು 4 ದಿವಸ ಹಾಕಿದ ಕೂಡಿ ಕಟ್ಟಾ ಹೋಯ್ತು. ಈಗ ಅದು ಕಟ್ಟಾ ಹೋಗ್ತದೆ, ನಾವು ನೀರು ಸೇವೋದೇನು ಬಿಡೋಕ್ಕಾಗ್ತದ್ಯಾ? ಅದು ಬಾಲ ತಿರ್ಗಿಸಿ ಮತ್ತೆ ಬೇರೆ ಕಡೆಗೆ ಹಾಕ್ಬೋದು, ಬೇರೆ ಆಚೆ ಕಡೆಗೆ ಹಾಕ್ಬೋದು. ಅದು ಇದಾದ್ಮೇಲೆ ಮತ್ತೆ ತುಂಡು ಮಾಡಿ ಬೇರೆ ಹಗ್ಗ ಇದು ಮಾಡಬೇಕು. ಹಿಂಗೆ ಮಾಡಿದ ದಿವಸ ಕಳೆದ್ರೂ ಕೂಡ ನಮ್ಮ ಗ್ರಾಮ ಚೌಡೇರಿ ಯಾವ ಲೆಕ್ಕದಲ್ಲೂ ನಮ್ಮ ಗಾಂಧಿನಗರ ತಲೆ ಹಾಕೋದಿಲ್ಲ. ಯಾರು ಮೆಂಬರ್ ಈ ಗಾಂಧಿನಗರದಾಗಿಲ್ಲ. ಗಾಂಧಿನಗರ ಯಾರು ಕಾಕು ಪೂಕು ಯಾರು ಇದ್ದರೂ ಕೂಡ ಅವ್ರೆಂಥದ ಈ ಗಾಂಧಿನಗರದ ಸುದ್ದಿ ನಮಗೆ ಬೇಡಪ್ಪ. ಅವರು ಬಾಯಿಗೆ ಬಂದಂಗೆಲ್ಲ ಹೇಳಾಡ್ಕಂತರು, ಜಗಳ ಆಡ್ಕಂತರು, ನಮಗೆ ಬೇಡ. ಹೇಳೋದು ಬಿಡೋದು ಹೋಗೋದು. ಅದು ಯಾವ ಮನೆ ಕಥೆ, ಯಾರೋ ಒಂದು ಮೆಂಬರಾಗಿ ಗಟ್ಟಿಯಾಗಿ ನಿಂತ್ಕೊಳ್ತಾರ, ಅದು ಇಲ್ಲ. ಈಗ ನಮಗೆ ಬೇಕಾದ್ದೇನು, ಈಗ ಗೌರ್ಮೆಂಟ್ ಕುಡಿಯುವ ನೀರನ್ನ ಪೂರೈಸುತ್ತಿದ್ದ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಾಂಧಿನಗರ, ನರಿಬೋಳೆ ಸೇರಿದಂತೆ ಇನ್ನು ಅನೇಕ ಕಡೆಯಲ್ಲಿ ನೀರಿನ ಘಟಕಗಳು ನಿರ್ವಹಣೆಯ ಕೊರತೆಯಿಂದ ಕೆಟ್ಟು ನಿಂತಿದ್ದು ಘಟಕಕ್ಕೆ ಬೀಗ ಜಡಿಯಲಾಗಿದೆ. ಹೀಗಾಗಿ ಈ ಭಾಗದ ಜನರು ಬ್ಯಾರೆಲ್ಗೆ 300 ರೂಪಾಯಿ ಹಣ ತೆತ್ತು ಕುಡಿಯುವ ನೀರಿನ ಖಾಸಗಿ ಟ್ಯಾಂಕರ್ಗಳಿಗೆ ಮೊರೆ ಹೋಗುವ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ಗಾಂಧಿನಗರದಲ್ಲಿ 2 ದಿನಕ್ಕೆ 8 ಕೊಡ ನೀರು ಬಿಡಲಾಗುತ್ತಿದ್ದು ಇದು ಒಂದು ಕುಟುಂಬಕ್ಕೆ ಸಾಲ್ತಿಲ್ಲ. ಬಾವಿಗಳೆಲ್ಲವೂ ಬತ್ತಿದ ಪರಿಣಾಮ ನೀರಿನ ಸಮಸ್ಯೆ ತಾರಕಕ್ಕೇರಿದೆ. ಹೀಗಾಗಿ ಘಟಕಗಳ ನಿರ್ವಹಣೆ ಸಮರ್ಪಕವಾಗಿ ಮಾಡಬೇಕು ಎಂದು ಪದ್ಮಾ, ರತ್ನ, ನೇತ್ರ, ನಾಗಮ್ಮ, ನವ್ಯ, ಪಾರ್ವತಿ, ದೇವಿ, ಉಮಾ, ಸವಿತಾ, ಶಾರದಾ, ಪರಮೇಶ್ವರಿ ಸೇರಿ ಹಲವರು ಆಗ್ರಹಿಸಿದ್ದಾರೆ. ಘಟನಾ ನೀರಿನಿಲ್ಲ, ಕುಡುಗು ನೀರು ಘಟನಾ ನೀರಾಗಿತ್ತು. ಅದು ಒಂದೊಂದು ಕೊಡ ನೀರು ಕೂಡ ಬರ್ತಿಲ್ಲ ಆಯ್ತಲ್ಲ. ಕಡೆಗೆ ಬೋರಿಂಗ್ ಹಾಳು, ಟ್ಯಾಕಿ ನೀರು ಸ್ವಲ್ಪ ಸಿಗ್ತದೆ. ಬೋರಲ್ಲಿ ಎಲ್ಲಿಲ್ಲ, ಟ್ಯಾಕಿ ನೀರು ಬಿಟ್ಟರೆ ಮತ್ತೆ ನಮ್ಗೆ ಇಲ್ಲಿ ನೀರು ಇಲ್ಲದಿಲ್ಲ. ಅದು ದುಡ್ಡು ಕೊಡಬೇಕು, 50 ರೂಪಾಯಿ ಕೊಡಬೇಕು. ಅಲ್ಲ, ಟ್ಯಾಕಿ ನೀರು ಕೊಡ್ಬೇಡ ದುಡ್ಡು, ತಿಂಗಳ ಕೊಡ್ಬೇಕು ಸರ್. ಆ ನೀರು ಕಲ್ಲು ಹಾಕರಲ್ಲ, ಆ ನೀರು ಕೊಡ್ರಿ ಮಾರ್ರೆ. ನಮ್ಗೆ ನೀರೆಲ್ಲ ದೂರ ಹೋಗೋ ಆಗಿಲ್ಲ. ಪಂಚಾಯತಿಂದ ಎಷ್ಟು ಕೊಡ್ತಾರೆ? ಪಂಚಾಯತಿ ನೀರನ್ನೇ ಕೊಡೋದು. ಪಂಚಾಯತ್ ನೀರು 4 ಕೊಡ ಬರೋದು. ದಿನ ಏನಿಲ್ಲ ಸರ್. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಧೀರ್ ಕಡ್ನೀರು, ಕುಮಟಾ. ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದ ಬಂಡಿ ಹಬ್ಬವು
ಈ ವರ್ಷ ಭಕ್ತಿಭಾವ ಹಾಗೂ ಸಂಪ್ರದಾಯದ ಸೊಬಗಿನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಳಸ ಹೊರುವ ಜವಾಬ್ದಾರಿಯನ್ನ ಯುವ ತರುಣ ಗೌತಮ್ ಗುನುಗ ಧೈರ್ಯದಿಂದ ಹೊತ್ತು ಎಲ್ಲ ವಿಧಿವಿಧಾನಗಳನ್ನು ಯಶಸ್ವಿಯಾಗಿ ನೆರವೇರಿಸಿದ್ದ ಘಟನೆ ಭಕ್ತರಲ್ಲಿ ವಿಶೇಷ ಗಮನ ಸೆಳೆಯಿತು. ಬಂಡಿ ಹಬ್ಬದ ಕಾರ್ಯಕ್ರಮಗಳು ಏಪ್ರಿಲ್ 19ರಂದು ಸಾಸಿ ಹಾಕುವ ಮೂಲಕ ಆರಂಭಗೊಂಡಿದ್ದು, ಏಪ್ರಿಲ್ 21ರಂದು ದೇವರನ್ನ ಕರೆಯುವ ಶಾಸ್ತ್ರ ನೆರವೇರಿತು. ನಂತರ ಏಪ್ರಿಲ್ 22ರಂದು ಜಾಗರಣೆ ನಡೆಯಿತು. ಏಪ್ರಿಲ್ 23ರಂದು ಹಿರಿ ಬಂಡಿ ಹಬ್ಬ ಹಾಗೂ ಏಪ್ರಿಲ್ 24ರಂದು ಹರಕೆ ಸಮರ್ಪಣೆ ಕಾರ್ಯಕ್ರಮಗಳು ಎಲ್ಲಾ ವಿಧಿವಿಧಾನಗಳು ಗ್ರಾಮ ಪುರೋಹಿತ ಹರ್ಷ ಜೋಶಿಯವರ ನೇತೃತ್ವದಲ್ಲಿ ನಡೆಯಿತು. ಕರಾವಳಿ ಭಾಗದಲ್ಲಿ ಬಂಡಿ ಹಬ್ಬದ ಕಳಸ ಹೊರುವ ಸಂಪ್ರದಾಯ ಅತ್ಯಂತ ಪವಿತ್ರವಾದದ್ದಾಗಿದ್ದು, ಸಾಮಾನ್ಯವಾಗಿ ಅನುಭವಗಳೇ ಈ ಜವಾಬ್ದಾರಿಯನ್ನ ಹೊರುತ್ತಾರೆ. ಆದರೆ ಈ ಬಾರಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಾಲಕ ಗೌತಮ್ ಗುನುಗ ಕಳಸ ಹೊತ್ತು ಆತ ಯಶಸ್ವಿಯಾಗಿ ಎಲ್ಲಾ ವಿಧಿವಿಧಾನಗಳನ್ನ ನೆರವೇರಿಸಿದ್ದು ಭಕ್ತರಲ್ಲಿ ಭಕ್ತಿ ಭಾವ ಮತ್ತಷ್ಟು ಹೆಚ್ಚಿಸಿತು. ಹಿರಿಬಂಡಿ ಹಬ್ಬದಂದು ಕಳಸ ದೇವಸ್ಥಾನದಿಂದ ಗ್ರಾಮದೇವಿಯ ಕಡೆಗೆ ಮೆರವಣಿಗೆಯಲ್ಲಿ ಸಾಗಿಸಲಾಯಿತು. ಬಳಿಕ ಶ್ರೀದೇವಿಗೆ ಉಯ್ಯಾಲೆ ಸೇವೆ, ಪುನಃ ಕಳಸವನ್ನ ದೇವಸ್ಥಾನಕ್ಕೆ ತರಲಾಯಿತು. ಮುಂದಿನ ದಿನ ಕಿರುಬಂಡಿ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಗ್ರಾಮದೇವಿ ದೇವಸ್ಥಾನಕ್ಕೆ ತೆರಳಿ ಒಡಗೈ ಸೇವೆ ಸಲ್ಲಿಸಿ ನಂತರ ಕಳಸವನ್ನ ದೇವಸ್ಥಾನಕ್ಕೆ ಮರಳಿ ತಂದು ಹಬ್ಬಕ್ಕೆ ಸಮಾಪ್ತಿ ಹಾಡಲಾಯಿತು. ಈ ಸಂದರ್ಭದಲ್ಲಿ ಕೋಡಿಬೀರ ದೇವರಲ್ಲಿ ಬಲಿಹರಕೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪರಿವಾರದವರು, ಮೊಕ್ತೇಸರರು, ದೇವಸ್ಥಾನದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಕ್ತಿ ಭಾವದಿಂದ ಭಾಗವಹಿಸಿದ್ರು. ಸರ್ಕಾರ ಮತ್ತು ಜನಸಮುದಾಯ ಅಸ್ಪೃಶ್ಯರನ್ನ ಕನಿಷ್ಠವಾಗಿ ಕಾಣಬಾರದು ಎನ್ನುವ ಉದ್ದೇಶದಿಂದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಲವು ಕಾರ್ಯಗಳ ಮೂಲಕ ಈ ನಾಡನ್ನ ಜೋಡಿಸುವ ಕಾರ್ಯ ಮಾಡಿದ್ದಾರೆ ಎಂದು ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಹೇಳಿದರು. ಅಂಕೋಲಾದ ಬಾಸಗೋಡದ ಸ್ವಾತಂತ್ರ್ಯ ಸೇನಾನಿ ದಿವಂಗತ ಮಾಣಿ ನಾಯಕರ ಸ್ಮರಣಾರ್ಥ ಮಾಣಿ ನಾಯಕರ ಮನೆ ಅಂಗಳದಲ್ಲಿ ಹಮ್ಮಿಕೊಂಡ 19ನೇ ವರ್ಷದ ಜಾನಸತ್ರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಯಾವ ನಾಡಿನಲ್ಲಿ ನಮ್ಮ ಸಮುದಾಯದವರಿಗೆ ನೀರನ್ನು ಒಯ್ಯುವುದು ಬಹಿಷ್ಕಾರವಿದೆಯೋ, ಯಾವ ನಾಡಿನಲ್ಲಿ ನಮ್ಮ ಸಮುದಾಯದವರಿಗೆ ಸರಿಯಾದ ರಸ್ತೆ ಬಳಕೆ ಇಲ್ಲವೋ, ಯಾವ ನಾಡಿನಲ್ಲಿ ದೇವಸ್ಥಾನಗಳಿಗೆ ಪ್ರವೇಶ ನಿಷಿದ್ಧವಾಗಿದೆಯೋ ಆ ನಾಡನ್ನ ನಮ್ಮ ತಾಯಿ ನಾಡು ಎಂದು ಹೇಗೆ ಹೇಳಲಿ ಎಂದು ಗಾಂಧೀಜಿಯವರಿಗೆ ಅಂಬೇಡ್ಕರ್ ಉತ್ತರಿಸಿದ್ರು. ಸುವರ್ಣೀಯರಿಗೆ ಅಂಬೇಡ್ಕರ್ ಓರ್ವ ವಿಭಜಕ ಎನ್ನಿಸಿರಬಹುದು. ಆದರೆ ಅಂಬೇಡ್ಕರ್ ತನ್ನ ತತ್ವ ಆದರ್ಶಗಳ ಮೂಲಕ ಈ ದೇಶವನ್ನ ಜೋಡಿಸುವ ಕಾರ್ಯ ಮಾಡಿದ್ದಾರೆ ಎಂದರು. ನಮ್ಮ ಕೊಳ್ಳೇಗಾಲದಲ್ಲಿ ಬೆಂಗಳೂರಲ್ಲಿ ಅದು ಕೇಳಿಸಲ್ಲ. ಯಾಕೆಂದ್ರೆ ಯಾವಾಗಲೂ ಗೋಜಲಲ್ಲಿ ಇರ್ತೀವಿ ನಾವು. ಯಾವಾಗ್ಲೂ ಈ ಭೌತಿಕ ಶಬ್ದದಲ್ಲೇ ನಾವು ಇರ್ತೀವಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಡಿಕೇರಿ, ಮಲೆನಾಡು ಪ್ರದೇಶ ಇದೆಯಲ್ಲ, ಈ ಪ್ರದೇಶಕ್ಕೆ ಬಂದಾಗ ವಿ ಕ್ಯಾನ್ ಲಿಸನ್ ಟು ದಟ್ ಸೌಂಡ್ ಆಫ್ ಆಲ್ ಸೌಂಡ್ಸ್. ಅವರು ಹಾಡುವಾಗ ಅವರ ಶಬ್ದ ಆ ಶಬ್ದದ ಜೊತೆ ಕನೆಕ್ಟ್ ಆಗ್ತಾ ಇತ್ತು ಅಂತ ಅನ್ನಿಸ್ತು ನನಗೆ. ಅದನ್ನ ನೀವು ಒಂದು ಟ್ಯಾಲೆಂಟ್ ಅಂತೀರಾ ಅಥವಾ ಈ ಸಮುದಾಯಕ್ಕಿರ್ತಕ್ಕಂಥ ಒಂದು ಕಲೆ ಅಂತೀರಾ, ಏನಂತೀರಿ ಅದನ್ನ? ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಚಿಂತಕ ವಾದಿರಾಜ್ ಮಾತನಾಡಿ, ವಿಶ್ವದಲ್ಲಿ ಯಾವ ನೆಲವನ್ನು ತಾಯಿ ನೆಲ ಎನ್ನುವುದಿಲ್ಲ, ಭಾರತವನ್ನು ಮಾತ್ರ ತಾಯಿ ನೆಲ ಎನ್ನುತ್ತೇವೆ. ಇಲ್ಲಿ ನಾವು ಸ್ತ್ರೀ ಎಂದು ನಂಬಿದ ನದಿ ಮತ್ತು ಹೆಣ್ಣು ಜೀವ ಕೊಡುವ ಶಕ್ತಿಯನ್ನ ಹೊಂದಿದ್ದು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವುಗಳನ್ನ ನಾವು ಸರಿಯಾಗಿ ಅರ್ಥೈಸಿಕೊಂಡು ಬದುಕು ನಡೆಸಬೇಕು. ಸ್ವಾತಂತ್ರ್ಯ ಇಲ್ಲದ ಸಮಾನತೆ, ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಇದ್ದು ಪ್ರಯೋಜನವಿಲ್ಲ ಎಂದರು. ನಮ್ಮ ಪಠ್ಯ ಪುಸ್ತಕಗಳನ್ನು ಓದಿದಾಗ ಅದು ಬ್ರಿಟಿಷರ ವಿರುದ್ಧ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ ಅನ್ನುವ ಸಂಗತಿ ಮೇಲ್ಮೇಲೆ ಗೊತ್ತಾಗುತ್ತೆ. ಆದರೆ ಸನ್ಮಾನ್ಯ ಮಹೇಶ್ ಅವರು, ಸನ್ಮಾನ್ಯ ಗೌತಮ್ ದಶರಥ್ ಮನೋಜೆ ಅವರು, ಅವರ ಒಂದು ತೀವ್ರವಾದ ಅಧ್ಯಯನ, ಬಾಬಾ ಸಾಹೇಬರ ಕುರಿತಾದ ಅವರಿಗಿರ್ತಕ್ಕಂತಹ ಬದ್ಧತೆ, ಆ ಹಿನ್ನೆಲೆಯಲ್ಲಿ ಅಥವಾ ಬಾಬಾ ಸಾಹೇಬರ ಬೆಳಕಿನಲ್ಲಿ ನೋಡಿದಾಗ ಈ ಸ್ವಾತಂತ್ರ್ಯ ಹೋರಾಟ ಅದು ಹೊರಗಿನ ಬ್ರಿಟಿಷರ ವಿರುದ್ಧ ಮಾತ್ರ ಇರಲಿಲ್ಲ, ಅದು ನಮ್ಮೊಳಗಿನ ಒಂದು ಬಿಡುಗಡೆಯ ಹೋರಾಟವೂ ಆಗಿತ್ತು
ಅನ್ನೋದು ಗೊತ್ತಾಗುತ್ತೆ. ಕಾರ್ಯಕ್ರಮದಲ್ಲಿ ವಿಶ್ರಾಂತ ಪ್ರಾಚಾರ್ಯ ದಶರಥ್ ಸನ್ಮಾನ ಸ್ವೀಕರಿಸಿ ಅಂಬೇಡ್ಕರ್ ಮತ್ತು ರಾಷ್ಟ್ರೀಯತೆ ವಿಷಯವಾಗಿ ಅರ್ಥಪೂರ್ಣ ವಿಚಾರವನ್ನ ತೆರೆದಿಟ್ರು. ಮೊದಲು ಸಹೋದರತ್ವ ಇರಬೇಕು ಅಂತ ಹೇಳ್ತಿದ್ರು, ಭ್ರಾತೃತ್ವ ಇರಬೇಕು, ಎಲ್ಲರಲ್ಲಿ ಸಹೋದರತ್ವ ಭಾವನೆ ಇತ್ತು. ಅಂದ್ರೆ ಸರ್ ಹೇಳಿದ್ರಲ್ಲ ಸಹ ಉದರ ತತ್ವ ಅಂತ ಹೇಳಿದ್ರು, ಅದು ಎಲ್ಲ ತತ್ವಗಳು ಒಂದಾಗಿದ್ರೆ, ಸಹೋದರತ್ವ ಇದ್ರೆ ಆವಾಗ ಆಟೋಮೆಟಿಕ್ ಆಗಿ ಸಮಾನತೆ ಬರ್ತದೆ. ನಾನು ಅವನು, ಅವನು ನಾನು, ನನ್ನಂತೆ ಅವನು, ಅವನಂತೆ ನಾನು ಅನ್ನುವಂಥ ಭಾವನೆ ಬರ್ತದೆ, ಸಮಾನತೆ ಬರ್ತದೆ ಅಂತ ತಿಳ್ಕೊಂಡಿದ್ರು. ಇನ್ನು ಮುಂದೆ ಸ್ವಾತಂತ್ರ್ಯ ತನ್ನಷ್ಟಕ್ಕೆ ತಾನೇ ಬರ್ತದೆ. ಅಖಂಡ ಭಾರತದ ಪ್ರತಿಯೊಬ್ಬ ಪ್ರಜೆಯು ಎಲ್ಲರೂ ಒಳಗೊಂಡು ಹೋರಾಟ ಮಾಡಿದರೆ ಬೇಕು ನಮಗೆ ಸ್ವಾತಂತ್ರ್ಯ ಅನ್ನುವಂಥ ಕಹಳೆ ಬಂದರೆ ಅದು ಶಾಶ್ವತವಾಗಿ ಸ್ವಾತಂತ್ರ್ಯ ಬರ್ತದೆ ಅಂತ ತಿಳ್ಕೊಂಡಿದ್ರು. ಹೀಗೆ ಅಂಬೇಡ್ಕರ್ ಅವರು ಪಾಲ್ಗೊಂಡು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡಾಗ ಸರ್ ಹೇಳಿದ್ದು ಪುನಃ ಪ್ಯಾಕ್ಟ್ ವಾಸ್ ದ, ಅದನ್ನು ನಾವು ಈಸ್ ದನ ಅಂತ ಹೇಳ್ಬೇಕು. ಇವತ್ತಿಗೂ ಕೂಡ ನಮಗೆ ಕಾಡ್ತಾ ಇದೆ. ಎಲ್ಲ ನಮ್ಮ ಸಮುದಾಯನ ಅಲ್ಲ, ಒಬಿಸಿಗಳನ್ನು ಕಾಡ್ತಾ ಇದೆ ಅದು. ಕಳೆದ 19 ವರ್ಷಗಳಿಂದ ನನ್ನ ಅಜ್ಜ ಸ್ವಾತಂತ್ರ್ಯ ಸೇನಾನಿ ದಿಮಾಣಿ ನಾಯಕ್ ಸ್ಮರಣಾರ್ಥ ಜ್ಞಾನ ಸತ್ರವನ್ನ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. 19 ವರ್ಷಗಳಲ್ಲಿಯೂ ಈ ವೇದಿಕೆಯನ್ನ ಪರಿಪೂರ್ಣ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳು ಹಂಚಿಕೊಂಡಿದ್ದಾರೆ. ಅವರ ಜ್ಞಾನಸುತ ಹರಿದಿದೆ ಎಂದು ಜ್ಞಾನ ಸತ್ರ ವೇದಿಕೆಯ ಸಂಚಾಲಕ ನಾಗರಾಜ್ ನಾಯಕ್ ಹೇಳಿದ್ರು. ವೇದಿಕೆಯಲ್ಲಿ ಮಾಣಿ ನಾಯಕರ ಮಗ ವೆಂಕಣ್ಣ ನಾಯಕ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಮತ್ತು ರಾಷ್ಟ್ರೀಯತೆ ಹಾಗೂ ಸಮಾನತೆ ವಿಚಾರವಾಗಿ ಸಭಿಕರು ಎತ್ತಿದ ಹಲವು ಪ್ರಶ್ನೆಗಳಿಗೆ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಉತ್ತರಿಸಿದ್ರು. ಸರ್ವರಿಗೂ ಪುಸ್ತಕ ಪ್ರಸಾದವನ್ನ ವಿತರಿಸಲಾಯಿತು. ನ್ಯಾಯವಾದಿ ಜ್ಞಾನ ಸತ್ರದ ಸಂಚಾಲಕ ನಾಗರಾಜ್ ನಾಯಕ್ ಸ್ವಾಗತಿಸಿ ಅತಿಥಿಗಳನ್ನ ಪರಿಚಯಿಸಿದ್ರು. ಆನಂದ್ ಕುಮಾರ್ ಅಂಕೋಲಾರ ಯಕ್ಷಗಾನ ಶೈಲಿಯ ಹಾಡುಗಳು ಮತ್ತು ಪ್ರಾರ್ಥನೆ ಜನಮನ ಸೂರೆಗೊಂಡವು. ಶಿಕ್ಷಕ ರಾಜೇಶ್ ನಾಯಕ್ ಸುರ್ವೆ ನಿರೂಪಿಸಿದ್ರು. ಅಜಯ್ ಸಾವುಕಾರ್ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ದಾಂಡೇಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ತಮ್ಮ ಸಿಎಸ್ಆರ್ ಯೋಜನೆಯಡಿ 53 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಕರ್ನಾಟಕ ಸಂಘದ ನವೀಕರಣಗೊಂಡ ಕಟ್ಟಡವನ್ನ ಕಾಗದ ಕಂಪನಿಯ ಮಾಲಕ ಶ್ರೀಕುಮಾರ್ ಬಂಗೂರ್ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಪ್ರಗತಿಗೆ ದಾಂಡೇಲಿ ಜನತೆಯ ಕೊಡುಗೆ ಅಪಾರವಾಗಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ತನ್ನ ಸಿಎಸ್ಆರ್ ಯೋಜನೆಯಡಿ ಶೈಕ್ಷಣಿಕ, ಸಾಮಾಜಿಕ, ಆರೋಗ್ಯ, ಕ್ರೀಡಾ ಕ್ಷೇತ್ರದ ಅಭ್ಯುದಯಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಕಾಗದ ಕಾರ್ಖಾನೆಯು ಸಮಾಜಮುಖಿ ಸೇವಾ ಕಾರ್ಯಗಳಿಗೆ ಮೊದಲ ಆದ್ಯತೆಯನ್ನ ನೀಡುತ್ತಿದೆ ಎಂದರು. फैमिली के लिए, मेरे लिए और कंपनी के लिए जो कहा उसके लिए बहुत ही बहुत धन्यवाद. I really feel very happy and now I recollect that the first chairman of this company was my grandfather, and that was somewhere around 70 years before, and it gives me a really big satisfaction when I see कि दांडेली आज 70 साल के अंदर में ये कंपनी ने जो प्रोग्रेस की और इसके साथ साथ में दांडेली शहर में भी जो डेवलपमेंट किया उसके लिए मन में बहुत संतोष लगता है and I feel very satisfied. It's a long journey. I will just share ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಅವರು ಕಾರ್ಖಾನೆಯ ಮಾಲಕರಾದ ಶ್ರೀಕುಮಾರ್ ಬಂಗೂರ್ ಅವರ ಮಾರ್ಗದರ್ಶನದಂತೆ ಕಾರ್ಖಾನೆಯ ಪ್ರಗತಿ ಜೊತೆಗೆ ಈ ಭಾಗದ ಪ್ರಗತಿಗೂ ಅತ್ಯಂತ ಬದ್ಧತೆಯಿಂದ ಕಾರ್ಖಾನೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಎಂದರು. आप लोगों को सारी जानकारी है कि बांगूर फैमिली का सोसाइटी के प्रति बहुत ज़्यादा ध्यान रहता है. वो स्ट्रॉन्गली बिलीव करते हैं कि दे केयर द सोसाइटी. इंडस्ट्री चलाना एक अलग चीज़ है, लेकिन जो समय समय पे जो हेल्प करते हैं बहुत सारी जगह है, जैसे बहुत सारी जगहों ने बताया है. आज दांडेली में अगर अपन देखें कि ये प्लांट इतना पुराना है और कंटिन्यूसली इस प्लांट की तरक्की के लिए बाबू साहब काम कर रहे हैं. हम पहले कहाँ थे, आज कहाँ आए हैं, और साथ ही में दांडेली की सोसाइटी के लिए जो काम किया.
ಕರ್ನಾಟಕ ಸಂಘದ ಸದಸ್ಯ ಮೋಹನ್ ಹಲ್ವಾಯಿ ಮಾತನಾಡಿ, ಕಾರ್ಖಾನೆಯು ದಾಂಡೇಲಿಯ ಉಸಿರಾಗಿದೆ. ಇವತ್ತು ನಾವು ನೀವೆಲ್ಲರೂ ನೆಮ್ಮದಿಯ ಬದುಕನ್ನ ನಡೆಸುತ್ತಿದ್ದೇವೆ ಎಂದಾದ್ರೆ ಅದಕ್ಕೆ ಕಾರಣ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಎಂದರು. ಈ ಸಂದರ್ಭದಲ್ಲಿ ದಾಂಡೇಲಿ ರೋಟರಿ ಕ್ಲಬ್ನ ಅಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್, ಲಯನ್ಸ್ ಕ್ಲಬ್ ಪ್ರಮುಖರಾದ ಡಾಕ್ಟರ್ ಶೇಖರ್ ಹಂಚಿನಾಳಮಠ, ಮಹೇಶ್ವರಿ ಪ್ರಗತಿ ಮಂಡಲದ ಎಸ್ಪಿ ಮಹೇಶ್ವರಿ, ಅಂಗನವಾಡಿ ಕಾರ್ಯಕರ್ತೆ ಮಂಜುಳಾ ನಾಯರ್ ಮೊದಲಾದವರು ಕಾಗದ ಕಾರ್ಖಾನೆಯ ಕೊಡುಗೆಯನ್ನ ಸ್ಮರಿಸಿ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ವೇದಿಕೆಯಲ್ಲಿ ಡಿವೈಎಸ್ಪಿ ಶಿವಾನಂದ್ ಮದ್ರಕಂಡಿ, ಶ್ರೀಕುಮಾರ್ ಬಂಗೂರ್ ಅವರ ಪತ್ನಿ ಶಶಿದೇವಿ ಬಂಗೂರ್, ಪುತ್ರ ವೀರೇಂದ್ರ ಬಂಗೂರ್ ಮತ್ತು ಮೊಮ್ಮಕ್ಕಳಾದ ಆರ್ಯನ್ ಮತ್ತು ಶ್ರೀವತ್ಸ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶ್ರೀಕುಮಾರ್ ಬಂಗೂರ್ ಹಾಗೂ ಅವರ ಕುಟುಂಬಸ್ಥರು, ಕರ್ನಾಟಕ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯವರು ಸನ್ಮಾನಿಸಿ ಗೌರವಿಸಿದ್ರು. ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಸ್ವಾಗತಿಸಿದ್ರು. ಸಂಘದ ಆರ್ಪಿ ನಾಯ್ಕ್ ವಂದಿಸಿದ್ರು. ಪತ್ರಕರ್ತ ಸಂದೇಶ್ ಎಸ್ ಜೈನ್ ನಿರೂಪಿಸಿದ್ರು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕ ರಾಘವೇಂದ್ರ ಜೆಆರ್ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಹಾಗೂ ಸಿಬ್ಬಂದಿಗಳು ಸಹಕರಿಸಿದ್ರು. ಜಮೀರ್ ಅಮಾನುಷವಾದ ಕೊಲೆ ಮುಂಡಗೋಡದಂತಹ ಸಣ್ಣ ಪಟ್ಟಣದಲ್ಲಿ ನಡೆದಿರುವುದು ಆತಂಕಕಾರಿ. ಕಳೆದ 4 ವರ್ಷಗಳಲ್ಲಿ ಇದು 4ನೇ ಕೊಲೆ ಪ್ರಕರಣವಾಗಿದ್ದು, ಕಾರಣರಾದ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಎಸ್ಪಿ ಜೊತೆಗೆ ಮಾತನಾಡಿದ್ದೇನೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಮುಂಡಗೋಡದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದ ಅವರು, ಈಗಾಗಲೇ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ಅತಿಯಾದ ಗಾಂಜಾ ಸೇವನೆ, ಅತಿಯಾದ ದುಡ್ಡಿನ ಆಸೆಗೆ ಬೀಳುವ ಪ್ರವೃತ್ತಿ, ಇಸ್ಪಿಟ್ಟು, ಓಸಿ ಇವುಗಳಿಂದಾಗಿ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುಷ್ಪರಿಣಾಮ ಬೀರುತ್ತಿದೆ. ಎಸ್ಪಿ ನಾರಾಯಣ್ ಇದ್ದಾಗ ಮುಂಡಗೋಡದಲ್ಲಿ ಜಾಗೃತಿ ಅಭಿಯಾನವನ್ನೇ ನಡೆಸಿದ್ರು. ನಂತರ ಸುಮಾರು 70% ದಾರಿಗೆ ಬಂದಿತ್ತು. ಮುಂಡಗೋಡದಲ್ಲಿ ಗಾಂಜಾ ಮಾರಾಟ ಬಹಳ ಆಗುತ್ತಿದೆ ಎಂದು ನಮ್ಮ ಮುಖಂಡರು ಹೇಳುತ್ತಾರೆ. ಈ ಕಾರಣದಿಂದ ಅನೇಕ ಅನುಸೂಚಿ ಘಟನೆಗಳು ಮುಂಡಗೋಡದಲ್ಲಿ ನಡೆಯುತ್ತಿವೆ. ಪೊಲೀಸ್ ಇಲಾಖೆ ಮಾತ್ರವಲ್ಲ, ಸಮಾಜದಲ್ಲಿ ಕೆಲಸ ಮಾಡುತ್ತಿರುವ ನಾವು ಮತ್ತು ವಿಶೇಷವಾಗಿ ಪಾಲಕರು ಎಚ್ಚರಿಕೆ ವಹಿಸಬೇಕು. ಪೊಲೀಸ್ ವಿಚಾರಣೆ ನಡೆಯುತ್ತದೆ. ನಂತರ ಕೊಲೆಗೆ ನಿಜವಾದ ಕಾರಣ ತಿಳಿದು ಬರುತ್ತದೆ. ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಿರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಅಮಾನುಷ್ಯವಾಗಿರ್ತಕ್ಕಂಥ ಕೊಲೆ ನಿಜಕ್ಕೂ ಮಾನವೀಯ ಸಮಾಜಕ್ಕೆ ಸೆರೆ ತೆಗೆಸ್ತಕ್ಕಂಥ ಘಟನೆ ಇದು. ಅವು ಒಳ್ಳೆಯವರು ಕೆಟ್ಟವರು ಅವು ಏನು ಮಾಡ್ತಿದ್ದು ಇದೊಂದು ಭಾಗ. ಆದರೆ ಇಂಥ ಘಟನೆಗಳು ಮುಂಡಗೋಡದಂಥ ಸಣ್ಣ ನಗರದಲ್ಲಾಗಿರ್ತಕ್ಕಂಥದ್ದು ನಿಜಕ್ಕೂ ಆತಂಕಕಾರಿ ಘಟನೆ. ಕಳೆದ ಅನೇಕ ವರ್ಷದಲ್ಲಿ, ಕಳೆದ 4 ವರ್ಷದಲ್ಲಿ ಮುಂಡಗೋಡದಲ್ಲಿ ನಡೆದಂಥ 4ನೇ ಘಟನೆ. ಈ ಘಟನೆಗೆ ಯಾವ ಕಾರಣೀಭೂತರಾಗಿದ್ದಾರೆ ಅವನ್ನ ತಕ್ಷಣ ಅರೆಸ್ಟ್ ಮಾಡಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ SP ಅವ್ರ ಜೊತೆ ಅರ್ಧ ಗಂಟೆ ಮಾತಾಡಿದೆ. ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಇಲಾಖೆಯು ಕೂಡ ಬಹಳ ಗಟ್ಟಿಯಾಗಿ ಕೆಲಸ ಮಾಡಿದೆ. ರಾತ್ರಿಯಿಂದ ಆರೋಪಿಗಳನ್ನು ಈಗಾಗಲೇ ಹೆಡೆಮುರಿ ಕಟ್ಟಿದ್ದಾರೆ. 1 ಗಂಟೆ 2 ಗಂಟೆಯಲ್ಲಿ ಆರೋಪಿಗಳು ಓಡಿ ಬರ್ತಾರೆ. ನನ್ನ ಇಂಟರ್ವ್ಯೂಷನ್ ಮಾಡಿ ಯಾವ್ಯಾವ ಕಾರಣಕ್ಕೆ ಏನು ಘಟನೆ ಆಯಿತು, ಏನಾಯಿತು ಇದೆಲ್ಲ ತನಿಖೆ ನಂತರ ಪೊಲೀಸ್ ಇಲಾಖೆ ಪತ್ರಿಕೆಯೊಂದೇ ಮಾತನಾಡ್ತಾರೆ. ಆದರೆ ನಾನು ಮುಂಡಗೋಡದ ಜನಕ್ಕೂ ವಿನಂತಿ ಮಾಡ್ತೇನೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು,
ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.